ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಹೇಳಲು ಅವಕಾಶ ಕೊಟ್ಟಂತಕ್ಕೆ ದೇವರಿಗೆ ಒಂದನ್ನು ವಂದನೆ ಸಲ್ಲಿಸ್ತೀನಿ. ಮಾತ್ರವಲ್ಲದೆ ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯ ನೋಡುತ್ತಿರುವಂಥ ನೀವೆಲ್ಲರೂ ದೂರದಲ್ಲಿದ್ದರು, ಸಮೀಪದಲ್ಲಿದ್ದರು, ಇರುವಂಥ ಸ್ಥಳದ ದೇವರು ನಿಮ್ಮೆಲ್ಲರನ್ನು ಕಾಪಾಡಿ ಕಾದು ನಡೆಸಲಿ. ಹೌದು, ಈ ವೇಳೆಯಲ್ಲಿ ದೇವರು ಕೊಟ್ಟಂಥ ಒಂದು ವಿಶೇಷವಾದ ಆಲೋಚನೆ ಒಟ್ಟಿಗೆ ನಿಮ್ಮ ಸಂಗಡನ ಮಾತಾಡುತ್ತೇವೆ. ಹೌದು, ದೇವರು ಒಂದು ವಿಶೇಷವಾದ ಆಲೋಚನೆ ಇದನ್ನು ತಿಳಿಸಿದ್ದಾರೆ. ಏನಪ್ಪ ಅಂತ ಹೇಳೋದಾದರೆ, ಈ ಲೋಕದಲ್ಲಿ ಬಡತನಕ್ಕೆ ಮುಖ್ಯವಾದ ಕಾರಣ ಏನು? ಪ್ರಿಯ ದೇವರ ಮಗುವೆ, ಈಗಿನ ಕಾಲದಲ್ಲಿ ಬಡತನದ ಕಾರಣಗಳೇನು? ಸತ್ಯವೇದದಲ್ಲಿ ಏನು ಬಡತನಕ್ಕೆ ಕಾರಣಗಳು ನಾವು ತಿಳಿದುಕೊಳ್ಳೋಣ. ಹೌದಲ್ವಾ? ಬಡವರು ಇದ್ದಂಗೆ ಇದ್ದಾರೆ, ಶ್ರೀಮಂತರು ಇದ್ದಂಗೆ ಇದ್ದಾರೆ. ಆದರೆ ಕೆಲವು ಕಾರಣಗಳಿದೆ ಏನಕ್ಕೆ ಬಡವರಾಗೇ ಇದ್ದಾರೆ. ಪ್ರಿಯ ದೇವರ ಮಗುವೆ, ಸತ್ಯವೇದದಲ್ಲಿ ಒಂದು ಸಂದರ್ಭವನ್ನು ಓದಿ ಆ ಬಡತನಕ್ಕೆ ಕಾರಣಗಳನ್ನ ಮುಂದೆ ಓದೋಣ. ತೆಗೆದಿರೋರು ಓದಿ ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 7ನೇ ವಾಕ್ಯದಿಂದ 11ನೇ ವಾಕ್ಯದ ಗಂಟ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದ ಯಾವ ಊರಲ್ಲಾದರೂ ಸ್ವದೇಶದವನಾದ ಬಡವನು ಇದ್ದರೆ ನೀವು ಆ ಬಡ ಸಹೋದರನಿಗೆ ಮನಸ್ಸನ್ನು ಕಠಿಣ ಮಾಡಿಕೊಂಡು ಅವನಿಗೆ ಸಹಾಯ ಮಾಡದೇ ಇರಬಾರದು. ನೀವು ಕೈದೆರೆದು ಅವನ ಅವಸರಕ್ಕೆ ಬೇಕಾದುದನ್ನು ಕೊಟ್ಟು ಸಹಾಯ ಮಾಡಬೇಕು. ನೀವು ಬಿಡುಗಡೆ ಆಗುವ 7ನೇ ವರ್ಷವು ಸಮೀಪವಾಯಿತೆಂದು ನೀಚವಾದ ಆಲೋಚನೆಗಳನ್ನು ಮಾಡಿ ಆ ಬಡ ಸಹೋದರನ ವಿಷಯದಲ್ಲಿ ಮೋರೆ ಕರ್ರಗೆ ಮಾಡಿಕೊಂಡು ಏನೂ ಕೊಡದೆ ಇರಬಾರದು. ನೋಡಿರಿ, ಹಾಗೆ ಧಿಕ್ಕರಿಸಿದರೆ ಅವನು ಒಂದು ವೇಳೆ ನಿಮ್ಮ ವಿಷಯದಲ್ಲಿ ಯೆಹೋವನಿಗೆ ಮೊರೆ ಇಟ್ಟಾನು. ನೀವು ದೋಷಿಗಳಾಗಿ ತೋರಿ ಬಂದಿರಿ. ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ದೇಶದಲ್ಲಿ ಯಾವಾಗಲೂ ಬಡವರು ಇರುವರಷ್ಟೇ. ಆದುದರಿಂದ ನೀವು ಸ್ವದೇಶದವರಾದ ಬಡವರಿಗೂ ಗತಿ ಇಲ್ಲದವರಿಗೂ ಕೈ ನೀಡಿ ಸಹಾಯ ಮಾಡಬೇಕೆಂದು ಆಜ್ಞಾಪಿಸುತ್ತೇನೆ. ಆಮೇನ್. ದೇವರ ಮಗುವೆ, ಬಡತನಕ್ಕೆ ಕಾರಣ ಏನು? ಹಲ್ಲೆಲೂಯ. ಇಲ್ಲಿ ನೋಡುವುದಾದರೆ ಈ ಸಂದರ್ಭದಲ್ಲಿ ಒಬ್ಬ ಸಹೋದರನು, ನಿಮಗೆ ತಿಳಿದಿರುವಂಥ ಒಬ್ಬ ಸಹೋದರ ಅಥವಾ ಸಹೋದರಿ, ನಿಮ್ಮ ಸ್ನೇಹಿತ ಯಾರಾದರೂ ಕಷ್ಟದಲ್ಲಿರುವಾಗ ನೀವು ಆ ಒಂದು ಕಷ್ಟದಲ್ಲಿರುವಂಥ ಸಹೋದರ ಅಥವಾ ಸಹೋದರಿಗೆ ನೀವು ಒಂದು ಸಹಾಯ ಮಾಡುವಂಥ ಶಕ್ತಿ ದೇವರಿಂದ ಕೊಟ್ಟಿದ್ರೆ ನೀನು ಮಾಡಲೇಬೇಕು. ಹಲ್ಲೆಲೂಯ. ನಿನಗೆ ಒಂದು ಸಹಾಯ ಮಾಡುವಂಥ ಶಕ್ತಿ ಇದ್ದರೂ ಸಹ ನೀವು ಸಹಾಯ ಮಾಡದೆ ಸುಮ್ಮನೆ ಮೋರೆ ಕರ್ರಗೆ ಮಾಡ್ಕೊಂಡು ಮೂಕ ತಿಳಿಸ್ಕೊಂಡು ಹೋದರೆ ದೇವರು ಮೆಚ್ಚೋದಿಲ್ಲ. ಉದಾಹರಣೆ ನೋಡುವುದಾದರೆ, ಪ್ರಿಯ ದೇವರ ಮಗು, ಒಂದು ಉದಾಹರಣೆ ನಾನು ಹೇಳ್ತೀನಿ. ನಿನ್ನ ಹತ್ರ ಒಂದು 100 ರೂಪಾಯಿ ಇರುತ್ತೆ. ನಿಮ್ಮ ಹತ್ರ 100 ರೂಪಾಯಿ ಇರುವಾಗ ನಿನ್ನ ಸ್ನೇಹಿತ ಬಂದು ಹೇಳ್ತಾನೆ, ನನ್ನ ಹತ್ರ ಕಾಸಿಲ್ಲ, ಊಟ ಮಾಡಿಲ್ಲ, ಸುಸ್ತಾಗ್ತದೆ ಅನ್ನುವಾಗ ನೀನು ನಿನ್ನ ಹತ್ರ ಇರುವಂಥ 100 ರೂಪಾಯಲ್ಲಿ 50 ರೂಪಾಯಿ ಊಟ ಕೊಡಿಸಿ ನೀನು ಅವ್ನಿಗೆ ಏನು ಬೇಕು ಹೊಟ್ಟೆ ತುಂಬ ಊಟ ಕೊಡಿಸಿ ಬರುವಾಗ ಈ ಒಂದು ವಿಷಯವನ್ನು ದೇವರು ಮೆಚ್ತಾರೆ. ಆದರೆ ನೀನೇನು ಮಾಡ್ತೀವಿ ಅಂತ ದುಡ್ಡಿರುತ್ತೆ, ಆದರೆ ನೀನೇನು ಹೇಳ್ತೀಯ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ದೇವ್ರು ನಿನಗೆ ಊಟ ಬೇಕಂತ ಕಾರಣ ಒದಗಿಸ್ಕೊಡ್ತಾರೆ, ದೇವ್ರು ನಡೆಸ್ತಾರೆ. ಹಲ್ಲೆಲೂಯ. ಈ ರೀತಿ ಹೇಳಿ ದೇವರ ದೃಷ್ಟಿಯಲ್ಲಿ ಕಳ್ಳಾಟ ಆಡೋದು ದೇವ್ರು ಮೆಚ್ಚೋದಿಲ್ಲ. ಹಲ್ಲೆಲೂಯ. ಮೇಲ್ನೋಟಕ್ಕೆ ಜನಗಳಿಗೆ ನಾನು ಸಹಾಯ ಮಾಡೋದು, ನಾನು ಒಳ್ಳೆ ದೇವರ ಭಕ್ತರು ಅಂತೇಳಿ ನೀನು ಈ ರೀತಿ ಜೀವಿಸಿ ನಿನ್ನ ಹತ್ರ ಸಹಾಯ ಮಾಡೋಕ್ಕೆ ಶಕ್ತಿ ಇದ್ರೂ ಸಹ ಮಾಡದಿರುವುದು ದೇವರು ಮೆಚ್ಚೋದಿಲ್ಲ. ಹಲ್ಲೆಲೂಯ. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಆ ಸಹೋದರ, ಅಯ್ಯೋ ದೇವರೇ, ನನ್ನ ಸ್ನೇಹಿತರ ಹತ್ರ ನಾವು ಸಹಾಯ ಕೇಳಿದೆ, ಅವನಿಗೆ ನನಗೆ ಸಹಾಯ ಮಾಡಿಲ್ಲ ಅಂತ ಅವನು ದೇವ್ರ ಹತ್ರ ಮೊರೆ ಇಟ್ಟರೆ ನೀನು ಇದನ್ನ ಲೆಕ್ಕ ಕೊಡಬೇಕು. ಹಲ್ಲೆಲೂಯ. ಬಡತನಕ್ಕೆ ಅನೇಕರು ಬಡವರಿರುವಾಗ, ನಿನ್ನನ್ನು ದೇವರು ಬಡತನದಲ್ಲಿರುವಾಗ, ನೀನು ಸೋತು ಹೋದಂಥ ಪರಿಸ್ಥಿತಿಯಲ್ಲಿ, ನೀನು ಕಣ್ಣೀರಲ್ಲಿರುವಾಗ, ನೀನು ರೋಗದಲ್ಲಿರುವಾಗ, ಎಲ್ಲರೂ ಕೈಬಿಟ್ಟಂಥ ಪರಿಸ್ಥಿತಿಯಲ್ಲಿ, ಇಷ್ಟೇ ನನ್ನ ಜೀವಿತ ಅನ್ನೋಂಥ ಪರಿಸ್ಥಿತಿಯಲ್ಲಿ ದೇವರು ನಡೆಸಿದಾರಲ್ವಾ, ನಿನ್ನನ್ನು ನಡೆಸಿದ ದೇವರು ಇತರರನ್ನು ನಡೆಸ್ತಾರೆ. ನಿನ್ನನ್ನು ಬಿಡುಗಡೆ ಮಾಡಿದ ದೇವರು ಅನೇಕ ಜನಗಳನ್ನು ಸಹ ಬಿಡುಗಡೆ ಮಾಡ್ತಾರೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯ. ಇನ್ನೊಂದು ವಾಕ್ಯ ನಾವು ನೋಡೋಣ. ಇವತ್ತು ಜ್ಞಾನೋಕ್ತಿ ಬರೆದಂಥ ಪುಸ್ತಕ ತೆಗೆದಿರಿ, 14ನೇ ಅಧ್ಯಾಯ 31ನೇ ವಾಕ್ಯ. ಜ್ಞಾನೋಕ್ತಿ 14ನೇ ಅಧ್ಯಾಯ 31ನೇ ವಾಕ್ಯ. ಬಡವರನ್ನು ಹೀನೈಸುವವನು ಸೃಷ್ಟಿಕರ್ತನನ್ನು ಹೀನೈಸುವನು, ಗತಿ ಇಲ್ಲದವರನ್ನು ಕರುಣಿಸುವವನು ಆತನನ್ನು ಘನಪಡಿಸುವನು.
ಹಲ್ಲೇಲೂಯ. ಇವತ್ತು ಪ್ರಿಯ ದೇವ್ರ ಮಗು ಇಲ್ಲಿ ವಾಕ್ಯ ಏನಂತ ಬರಬಾರ್ದೆ, ಬಡವರನ್ನು ನೀನು ಹೀನೈಸೋದು. ಇವತ್ತು ಯಾರಾದರೂ ನೀನು ಮುಂದೆ ಬಡವರು ಬರುವಾಗ ನೀನು ಅವನಿಗೆ ಹೀನೈಸುವುದಾದರೆ ಆ ಸೃಷ್ಟಿಕರ್ತನನ್ನೇ ನೀನು ಹೀನೈಸುವ ಹಾಗೆ ಆಗಿದ್ಯಾ. ಹಲ್ಲೇಲೂಯ. ಇವತ್ತು ನೀನು ಗತಿ ಇಲ್ಲದವ್ರನ್ನ ನೀನು ಕರುಣಿಸುವುದೇ ಆದರೆ ಆತನು ನಿನ್ನನ್ನು ಘನಪಡಿಸ್ತಾನೆ. ಎಷ್ಟು ಜನ ನಂತರ ಇವತ್ತು ನೀನು ಇನ್ನೊಬ್ಬರಿಗೆ ಕಷ್ಟದಲ್ಲಿರುವಾಗ, ಇನ್ನೊಬ್ಬರು ದುಃಖದಲ್ಲಿರುವಾಗ, ಇನ್ನೊಬ್ಬರು ಗತಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಜೀವಿಸುವಾಗ ನಿನ್ನ ಕೈಲಿರುವಾಗ ನೀನು ಸಹಾಯ ಮಾಡು ಪ್ರಿಯ ದೇವರ ಮಗುವೆ. ನೀನು ಸಹಾಯ ಮಾಡುವಾಗ ಗತಿ ಇಲ್ಲದವರನ್ನು ಕರುಣಿಸುವವನು ಆತನನ್ನು ಘನಪಡಿಸುವನು. ಇವತ್ತು ನೀನು ಗತಿ ಇರೋದವ್ರನ್ನ ನೀನು ಘನಪಡಿಸುವುದೇ ಆದರೆ, ಪ್ರಿಯ ಕರುಣಿಸುವುದೇ ಆದರೆ ದೇವರು ನಿನ್ನನ್ನು ಘನಪಡಿಸ್ತಾರೆ. ಅದಕ್ಕೆ ಬಡವರಾಗಿ ಇರೋದು, ಶ್ರೀಮಂತರಾಗಿ ಇರೋದು. ಹಲ್ಲೇಲೂಯ. ಈ ದಿನದಲ್ಲಿ ನೋಡೋದಾದ್ರೆ ಎಲ್ಲಿ ನೋಡೋದು ಮೋಸ ಮೋಸ ಮೋಸ. ಹಲ್ಲೇಲೂಯ. ಇನ್ನೊಂದು ವಾಕ್ಯ ಮೇನ್ ಬಡತನಕ್ಕೆ ಕಾರಣ ಏನಪ್ಪಾ ಅಂದರೆ ಅನೇಕ ಜನರು ಮೋಸ ಹೋಗ್ತಾ ಇದ್ದಾರೆ. ಧರ್ಮೋಪದೇಶ ಕಂಡ 15ನೇ ಅಧ್ಯಾಯ 10ನೇ ವಾಕ್ಯ ನೋಡೋಣ. ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಹಲ್ಲೇಲೂಯ. ಪ್ರಿಯ ದೇವರ ಮಗುವೆ, ಇಲ್ಲಿ ವಾಕ್ಯ ನೋಡುವಾಗ ನಾವು ಅನೇಕರು ಮೋಸ ಹೋಗ್ತಾ ಇದ್ದಾರೆ. ಏನಕ್ಕಂದ್ರೆ ಈ ಲೋಕದಲ್ಲಿ ಎಲ್ಲಾದರೂ ಯಾರಾದರೂ ಒಬ್ಬರು ಸಹಾಯ ಮಾಡುವುದಾದ್ರೆ ಲಾಭ ಇಲ್ಲದೆ ಸಹಾಯ ಮಾಡೋದಿಲ್ಲ. ಉದಾಹರಣೆಗೆ EMI ಎಷ್ಟು ಜನ ತೊಗೊಂಡಿದ್ದಾರೆ. ಪ್ರತಿಯೊಬ್ಬರು ಈ ಲೋಕದಲ್ಲಿ ಜೀವಿಸುವಾಗ ಬೈಕ್ ಲೋನು ಅಥವಾ ಸಾಲ, ಆನ್ಲೈನಲ್ಲಿ ಅಥವಾ ಸಾಲ, ಅನೇಕರು ಎಲ್ಲಾದರೂ EMI ತೊಗೊಂಡಿರ್ತಾರೆ. EMI ತೊಗೊಳುವಾಗ ನೀವೊಂದು 50,000 ಸಾಲ ತೊಗೊಂಡ್ರೆ 50,000ಕ್ಕೆ ಏನು ಮಾಡ್ತೀರಾ, ಆ EMI ಲೆಕ್ಕ ಹಾಕಿ ಬೇಕಾದ್ರೆ 80,000 90,000 ಆಗಿರುತ್ತೆ. ಇನ್ನು 30,000 ಜಾಸ್ತಿನೇ ಕಟ್ತೀರಾ. ಏನಾಗ್ತಿದೆ, ನಿಮಗೆ ಮೋಸ ಆಗ್ತಿದೆ. ಆದರೆ ನಿಮಗೆ ಗೊತ್ತಾಗ್ತಿಲ್ಲ. ಪ್ರಿಯ ದೇವರ ಮಗುವೆ, ನಾವು ಲೋನ್ ಕಟ್ಟಿ ಬಡವರಾಗೇ ಇದ್ರೆ ಶ್ರೀಮಂತರು ಲೋನ್ ತಗೊಂಡು ಅವ್ರಿಗೇನು ಬಡ್ಡಿ ಕೇಳೋದಿಲ್ಲ ಏನಿಲ್ಲ. ಉದಾಹರಣೆಗೆ ಪ್ರಿಯ ದೇವರ ಮಗುವೆ, ಶ್ರೀಮಂತ ಮಾತ್ರ ಬಡವ, ಅವರಿಬ್ಬರ ಮಧ್ಯದಲ್ಲಿ ಒಂದು ದಿನ ಏನಪ್ಪ ಒಂದು ಬಡವರು ಏನಾದ್ರು EMI ಕಟ್ಟಿಲ್ಲ ಅಂದರೆ ಮನೆ ಬಾಗಿಲಿಗೆ ಬಂದು ಏನು ಗಾಡಿ ಸೀಸ್ ಮಾಡ್ತೀನಿ, EMI ಕಟ್ಟಿಲ್ಲ, ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಅದೇ ಶ್ರೀಮಂತ ಏನಾರ ಮಾಡಿದ್ರೆ ಒಂದಿನ EMI ಕಟ್ಟಿಲ್ಲ ಅಂದರೆ, ಸರ್ ನಿಮ್ದು EMI ಬೌನ್ಸ್ ಆಗಿದೆ, ಬಂದು ಕಟ್ಟಿ ಸರ್. ಬರೀ ಫೋನಲ್ಲಿ ಸ್ಮೂತಾಗಿ ಮಾತಾಡ್ತಾರೆ. ಏಕೆಂದರೆ ಬಡವರಿಗೂ ಶ್ರೀಮಂತರಿಗೂ ಈ ಲೋಕದಲ್ಲಿ ತಾರತಮ್ಯ ಆಗಿದೆ. ಪ್ರಿಯ ದೇವರ ಮಗುವೆ, ಇವತ್ತಿನ ದಿನದಲ್ಲಿ ಬಡವರಾಗಿ ಮುಖ್ಯವಾದ ಕಾರಣ ಈ ಲೋನು EMIಗಳು ತೊಗೊಂಡು ಅನೇಕ ಜನರು ಮೋಸ ಹೋಗ್ತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ಇವತ್ತು ನೀನು ಮೋಸ ಹೋಗಬೇಡ. ಜ್ಞಾನೋಕ್ತಿ ಬರೆದಂಥ ಪುಸ್ತಕ, ಅದೇ ಜ್ಞಾನೋಕ್ತಿಲಿ 19ನೇ ಅಧ್ಯಾಯ ತೆಗಿರಿ. 19ನೇ ಅಧ್ಯಾಯ 17ನೇ ವಾಕ್ಯ ನೋಡೋಣ. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಹಲ್ಲೇಲೂಯ. ಈ ಒಂದು ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಇವತ್ತು ಪ್ರಿಯ ದೇವರ ಮಗುವೆ, ನಿನ್ನ ಕಣ್ಮುಂದೆ ಒಬ್ರು ಯಾರಾದರೂ ಬಡವ ಇರುವುದೇ ಆದರೆ ಅವ್ನಿಗೇನು ದುಡಿಯೋಕ್ಕೆ ಶಕ್ತಿನೇ ಇಲ್ಲ, ಆ ಕುಟುಂಬದಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿ ನಿನ್ನ ಕಣ್ಮುಂದೆ ಕಾಣ್ತಿರುವುದೇ ಆದರೆ ನೀನೊಬ್ರು ಸಹಾಯ ಮಾಡು. ಹಲ್ಲೇಲೂಯ. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು. ಇವತ್ತು ನೀವು ಬಡವರಿಗೆ ನೀನು ದಯೆ ತೋರಿಸುವುದೇ ಆದರೆ ದೇವರಿಗೆ ಸಾಲ ಕೊಡುವ ರೀತಿಯಾಗಿದೆ. ಹಲ್ಲೇಲೂಯ. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಅನೇಕರು ಹೇಳ್ತಾರೆ, ನಾನು ಅವ್ರಿಗೆ ಸಹಾಯ ಮಾಡಿದೆ, ಇವ್ರಿಗೆ ಸಹಾಯ ಮಾಡಿದೆ, ಅವ್ರಿಗೆ ಉಪಕಾರ ಮಾಡಿದೆ, ಆದರೆ ನನಗೆ ಯಾರು ಬಂದು ನೋಡಿಲ್ಲ. ದೇವರ ಮಗುವೆ, ಮರ್ತೋಗ್ಬೇಡ. ಮನುಷ್ಯರು ನಿನ್ನ ಮಾಡೋಂಥ ಸಹಾಯಕ್ಕೆ ಮನುಷ್ಯರು ಮರ್ತೋಗ್ಬೋದು, ಆದರೆ ನನ್ನ ದೇವರು ನಿನ್ನ ಉಪಕಾರಕ್ಕೆ ಮರ್ತೋಗೋನಲ್ಲ. ಬಡ್ಡಿ ಸಮೇತ ನಿನ್ನ ಉಪಕಾರಕ್ಕೆ ಡಬಲ್ ಮಾಡ್ತಾರೆ. ನೀನು ಬಡವರಿಗೆ ಸಹಾಯ ತೋರುವುದೇ ಆದರೆ, ಬಡವರಿಗೆ ನೀನು ದಯೆ ತೋರಿರುವುದೇ ಆದರೆ ಆ ಉಪಕಾರಕ್ಕೆ ಯೆಹೋವನು ಪ್ರತ್ಯುಪಕಾರ ಮಾಡುವನು. ಹಲ್ಲೇಲೂಯ. ಇಲ್ಲಿ ನಾನು ಹೇಳ್ತಿಲ್ಲ, ಸತ್ಯವೇದ ಹೇಳ್ತಿರುವುದು. ನೀನು ಬಡವರಿಗೆ ದಯೆ ತೋರಿಸುವುದೇ ಆದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿನಗೆ ಪ್ರತ್ಯುಪಕಾರ ಮಾಡುವನು. ಹಲ್ಲೇಲೂಯ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ದೇವರ ಸನ್ನಿಧಿಯಲ್ಲಿ ನಾವು ಮಾಡುವಂಥ ಒಂದೊಂದು ಉಪಕಾರಗಳು ಸಹ ದೇವರ ಸನ್ನಿಧಿಯಲ್ಲಿ ಲೆಕ್ಕದಲ್ಲಿದೆ. ಹಲ್ಲೇಲೂಯ. ಎಷ್ಟು ಜನ ನಂತರ ಇವತ್ತು ದೇವರನ್ನ ಮಾಡುವಂಥ ಉಪಕಾರಕ್ಕೆ ನಾವು ಒಬ್ಬರಿಗೆ ಸಹಾಯ ಮಾಡುವುದೇ ಆದರೆ ದೇವರು ಪ್ರತಿಫಲ ಕೊಡ್ತಾರೆ. ಹಲ್ಲೇಲೂಯ. ದೇವರು ಪ್ರತಿಫಲ ಕೊಡ್ತಾರೆ. ಇವತ್ತು ಬಡತನಕ್ಕೆ ಮೊದಲನೇ ಕಾರಣ ಏನಂದರೆ ಮೋಸ ಹೋಗ್ತಾ ಇದ್ದಾರೆ. ಮನುಷ್ಯರಿಗೆ ಸ್ವಾರ್ಥ ಆಗಿದೆ.
ಏನಂದರೆ ಒಬ್ರಿಗೆ ಯಾರಿಗಾರ ಸಾಲ ಕೊಡ್ತಾರೆ ಅಂದರೆ ಆ ಬಡ್ಡಿ ಇಷ್ಟು ಬರುತ್ತೆ ಅಂತ ಇದ್ರೆ ಮಾತ್ರ ಕೊಡ್ತಾರೆ. ದೇವ್ರ ವಾಕ್ಯ ಇದೆ, ಬಡ್ಡಿನೂ ಸಹ ತೊಗೊಬೇಡಿ ಅಂತ. ಆದರೆ ಈ ಲೋಕದಲ್ಲಿ ವಾಕ್ಯ ಪ್ರಕಾರ ಯಾರೂ ಜೀವನ ಮಾಡ್ತಿಲ್ಲ. ಎಲ್ಲಾದರೂ ನೀವು ನಾವಿ ಅಥವಾ ಈ ಥರ ಆನ್ಲೈನಲ್ಲಿ ಅನೇಕ ಒಂದು ಬರ್ತೇನಪ್ಪ ಲೋನ್ ಕೊಡುವಂಥ ಅಪ್ಲಿಕೇಶನ್ ಸಹ ಇದೆ. ನೀವು ಚೆಕ್ ಮಾಡಿ, ನೀವೊಂದು 50,000 ಅಥವಾ 1,00,000 ಕೊಟ್ಟರೆ ಅದಕ್ಕೆ ಡಬ್ಬಲು 1 ಲಕ್ಷಕ್ಕೆ 1.5 ಲಕ್ಷ, 50,000ಕ್ಕೆ 90,000, ಈ ರೀತಿ ಇನ್ನೂ 20-30,000 ನೀವು ಕೈಯಿಂದನೇ ಕೊಡ್ತಾ ಇದ್ದೀರ. ಅಲ್ಲಿದೆಯ ನೀವೇನು ಮಾಡ್ತೀರ, ಬಡತನ ಅಂದ್ಬಿಟ್ಟು ಕಷ್ಟ ಅಂದ್ಬಿಟ್ಟು ಸಾಲಕ್ಕೆ ಹಾಕ್ತೀರ. ಆ ಸಾಲದಲ್ಲಿ ನಿಮಗೆ ತಿಳಿಯಾದ ರೀತಿಯಲ್ಲಿ ಮೋಸ ಆಗ್ತಿದೆ. ಅಲ್ಲಿದೆಯ ಪ್ರಿಯ ದೇವರ ಮಗುವೆ, ಈ ದಿನ ಬಡತನಕ್ಕೆ ಮೊದಲನೇ ಕಾರಣ ಏನಪ್ಪ ಅಂದರೆ ಮೋಸ ಹೋಗುತ್ತಿರುವಂಥ ಕಾರ್ಯ. ಕೆಲಸದಲ್ಲಿ ಮೋಸ ಹೋಗ್ತಾ ಇದ್ದೀರ. ಅನೇಕರ ಒಂದು ಏನಪ್ಪ, ನಮ್ಮ ಸಹೋದರ, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ, ನನ್ನ ಕುಟುಂಬ, ನಮ್ಮ ಬಂಧು ಮಿತ್ರರು, ಸ್ವಂತದವರು ನಮ್ಮನ್ನು ಮೋಸಗೊಳಿಸ್ತಾ ಇದ್ದಾರೆ. ನೀವು ಮೋಸ ಹೋಗಬೇಡಿರಿ. ಹಲ್ಲೆಲೂಯಾ. ಶತ್ರುವಾದನು ಮೊದಲು ಮಾಡುವಂಥ ವಿಷಯ ಮೋಸ ಮಾಡುವಂಥ ವಿಷಯವಾಗಿದೆ. ಜೊತೆಲೇ ಸ್ನೇಹಿತರು ಇರ್ತಾರೆ, ಜೊತೆಲೇ ಒಡ ಹುಟ್ಟಿದವರು ಇರ್ತಾರೆ, ಜೊತೆಲೇ ಕುಟುಂಬದವರು ಇರ್ತಾರೆ. ನಿನಗೆ ತಿಳಿಯಾದ ರೀತಿಯಲ್ಲಿ ನಿನಗೆ ಮೋಸ ಮಾಡ್ತಾರೆ. ಅದರಿಂದ ಮೊದಲು ಮೋಸ ಹೋಗುವಂಥ ವಿಷಯದಲ್ಲಿ ಬಡತನ ಬರ್ತಾ ಇದೆ. ಸೆಕೆಂಡ್ ನೋಡುವುದಾದರೆ ಸೋಮಾರಿತನ. ಅದು ಸಹ ನೋಡೋಣ. ಜ್ಞಾನೋಕ್ತಿಗಳು ಬರೆದಂಥ ಅದೇ ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯಕ್ಕೆ ಬನ್ನಿ. 6ನೇ ಅಧ್ಯಾಯದಿಂದ 6ನೇ ವಾಕ್ಯದಿಂದ 11ನೇ ವಾಕ್ಯದ ಗಂಟ ನಾವು ಓದೋಣ. ಸೋಮಾರಿಯೇ, ಮೊದಲು ಹೇಳ್ತಿರುವಂಥ ಮಾತು ಸೋಮಾರಿಯೇ. ಇವತ್ತಿನ ದಿನದಲ್ಲಿ ಸೆಕೆಂಡ್ ಪಾಯಿಂಟ್ ಬಡತನಕ್ಕೆ ಕಾರಣ. ಸೆಕೆಂಡ್ ಪಾಯಿಂಟ್ ಸೋಮಾರಿತನ. ಸೋಮಾರಿಯೇ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನೆಯನ್ನು ಕುಡಿಸಿಕೊಳ್ಳುವುದು. ಕೂಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವೆ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕುಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆಯಾ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ ಹಾಗೆ, ಕೊರತೆಯು ಪಂಜುಗಳಂತೆಯೋ ನಿನ್ನ ಮೇಲೆ ಬೀಳುವುದು. ಹಲ್ಲೆಲೂಯಾ. ಬೀಳುವ ಈ ದಿನ ಪ್ರಿಯ ದೇವರ ಮಗುವೆ, ಅನೇಕರು ಏನು ಮಾಡ್ತಾರೆ, ಸೋಮಾರಿತನ. ನನಗೆ ತಿಳಿದಿರುವಂಥ ಒಬ್ಬ ಸ್ನೇಹಿತನ ಮಧ್ಯಾಹ್ನದವರೆಗೂ ಮಲಗಿರ್ತಾನೆ. ಇವತ್ತೇನಾಗಿದೆ ಗೊತ್ತಾ ಅವನ ಪರಿಸ್ಥಿತಿ? ಸಾಲ ಮೇಲೆ ಸಾಲ, ಸಾಲ ಮೇಲೆ ಸಾಲ. ಬಡ ಇರುವಂಥ ಎಲ್ಲ ಒಂದು ವಸ್ತುಗಳು, ಇರುವಂಥ ಎಲ್ಲ ಕಾಲಗಳು ಮಾರ್ಕೊಂಡು ಫುಲ್ಲು ಬಡತನದಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ನಮ್ಮಲ್ಲಿ ಯಾವುದಾದ್ರೂ ಸೋಮಾರಿತನ ಇರುವುದೇ ಆದರೆ, ಈ ಒಂದು ವಾಕ್ಯ ನೋಡುವಾಗ ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಸೋಮಾರಿಯ ಒಂದು ಸ್ವಭಾವ ಇರುವುದೇ ಆದರೆ ಅದನ್ನು ತೆಗೆದುಹಾಕೋಣ, ತೀರ್ಮಾನ ಮಾಡೋಣ. ಯಾಕಂದರೆ ಪ್ರಿಯ ದೇವರ ಮಗುವೆ, ಇವತ್ತು ಬಡತನಕ್ಕೆ ಅದು ಸಹ ಕಾರಣ ಆಗ್ತಿದೆ. ಇರುವೆ ಹತ್ರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಅದರ ಜ್ಞಾನವನ್ನು ತಂದುಕೋ. ಅಲ್ಲೆಲ್ಲಿಯ ಇರುವೆಗಿರುವಷ್ಟು ಜ್ಞಾನ ನಮ್ಗಿಲ್ವಲ್ಲ ಈ ದಿನದಲ್ಲಿ. ಪ್ರಿಯ ದೇವರ ಮಗುವೆ, ಅನೇಕರು ಏನು ಮಾಡ್ತಾರೆ, ನಿದ್ದೆ. ಅಲ್ಲೆಲ್ಲಿಯ ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವೆ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕುಡಿಕೆ, ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ. 6 ಗಂಟೆ, 7 ಗಂಟೆ, 8 ಗಂಟೆಗೆ ಎದ್ದು ಓಡ್ತಾರೆ ಕೆಲಸ. ಟೈಮ್ ಆಯಿತು ಅಂತ ನಾಷ್ಟ ಮಾಡಲ್ಲ, ಪ್ರಾರ್ಥನೆ ಮಾಡಲ್ಲ, ಉಪವಾಸ ಮಾಡಲ್ಲ. ದೇವ್ರು ಮಾಡಿದ ಸಹಾಯಕ್ಕೆ, ದೇವ್ರು ಮಾಡಿದ ನಡೆಸಿದ ಕಾಲಗಳಿಗೆ ಉಪಕಾರ ಸ್ತುತಿ ಸಲ್ಲಿಸೋದಿಲ್ಲ. ಫುಲ್ಲು ನಿದ್ದೆ. ಈ ಥರ ನಿದ್ದೆಯಲ್ಲಿದ್ದರೆ ಎಲ್ಲಿ ಬಡತನದಿಂದ ಹೊರಗಡೆ ಬರ್ತಾರೆ? ಪ್ರಿಯ ದೇವರ ಮಗುವೆ, ಸೋಮಾರಿತನ ಅಂತ ನಮ್ಮ ಜೀವಿತದಲ್ಲಿ ಇರುವುದೇ ಆದರೆ ನಾವು ಬಿಡುಗಡೆ ಹೊಂದೋಕ್ಕಾಗೋದಿಲ್ಲ, ಬಡತನದಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ. ಇವತ್ತು ಬಡತನದ ಮೇಲೆ ನಾವು ಜಯ ಹೊಂದಬೇಕು ಅಂದರೆ ಮೊದಲು ಸೋಮಾರಿತನ ನಮ್ಮಿಂದ ತೆಗೆದಾಕಬೇಕು. ಹಲ್ಲೆಲೂಯಾ. ಎಷ್ಟು ಜನ ನಂತರ ಇವತ್ತು ನಾವೊಂದು ತೀರ್ಮಾನ ಮಾಡೋಣ, ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಸೋಮಾರಿತನ ಇದ್ದರೆ, ದೇವರೇ ಆ ಸೋಮಾರಿತನ ನಾನು ತೆಗೆದಾಕ್ತೀನಿ, ಆ ಸೋಮಾರಿತನ ನನ್ನಿಂದ ತೆಗೆದಾಕು ರಾಜ ಅಂತ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. 3ನೇ ಪಾಯಿಂಟ್ ನೋಡುವುದಾದರೆ ಕೆಟ್ಟ ಅಭ್ಯಾಸಗಳು. ಹಲ್ಲೆಲೂಯಾ. ಅದೇ ಜ್ಞಾನೋಕ್ತಿ 23ನೇ ಅಧ್ಯಾಯ, ಜ್ಞಾನೋಕ್ತಿ 23ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ ನಾವು ಧ್ಯಾನಿಸೋಣ. ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ಕುಡುಕರು, ಹೊಟ್ಟೆ ಬಾಕರು,
ದುರ್ಗತಿಗೆ ಬರುವರು. ಹಲ್ಲೆಲೂಯಾ. ಇವತ್ತು ಕುಡುಕರಲ್ಲಿ ಅತಿ ಮಾಂಸಭಕ್ಷಕರಲ್ಲಿ ಸೇರಿದರು. ಇವತ್ತು ಅನೇಕರು ಕುಡಿದು ಏನಾಗಿದೆ, ಕಿಡ್ನಿ, ಲಿವರ್ ಎಲ್ಲವೂ ಸುಟ್ಟೋಗಿ ದುಡಿಯೋ ದುಡ್ಡೆಲ್ಲ ಹಾಸ್ಪಿಟ್ಲ್ಗೆ ಹಾಕ್ತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ತಿಂದು ಕುಡಿದು ಈ ಲೋಕದಲ್ಲಿ ನಾವು ಹಿಂಗೆ ಜೀವಿಸ್ಕೊಂಡ್ರೆ ದೇವರ ರಾಜ್ಯಕ್ಕೆ ನಾವು ಸೇರೋದಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಬಡತನ ಅಂತ ಬರುವುದೇ ಆದರೆ ಇದು ಒಂದು ಕಾರಣ. ಕೆಟ್ಟ ಅಭ್ಯಾಸ, ಮಾತ್ರ ಕೆಟ್ಟ ಅಭ್ಯಾಸ ಮಾಡುವಂಥ ಒಂದು ಸ್ನೇಹಿತರ ಜೊತೆ ನಾವು ಸೇರಿಕೊಂಡು ನಾವು ಪಾಪದಲ್ಲೇ ಬೀಳ್ತೀವಿ. ಅವ್ರು ಹೇಳ್ತಾರೆ, ಯಾರು ನೋಡ್ತಿಲ್ಲ ಇದು ಸ್ವಲ್ಪ ಕುಡಿ, ಯಾರು ನೋಡ್ತಿಲ್ಲ ಇದು ಸ್ವಲ್ಪ ಸಿಗರೇಟ್ ಸೇದು, ಯಾರು ನೋಡ್ತಿಲ್ಲ ಇದು ಮಾಡೋ ಕೆಟ್ಟ ಕಾರ್ಯಗಳಿಗೆ ಕೈ ಹಾಕಿ ನಿಮ್ಮನ್ನು ಪಾಪದಲ್ಲಿ ಬೆಳೆಸಿ ನಿಮ್ಮನ್ನ ಬಡತನಕ್ಕೆ ನಡೆಸ್ತಾರೆ. ನೀವು ಕೆಳಕ್ಕೆ ಬಿದ್ದೋದಾಗ ನಿನ್ನ ಜೊತೆ ಇದ್ದಂಥ ಕೆಟ್ಟ ಸ್ನೇಹಿತರು ಯಾರು ಬರೋದಿಲ್ಲ. ನೀನು ಕಷ್ಟದಲ್ಲಿ ಹಾಸ್ಪಿಟಲಲ್ಲಿ ಕಿಡ್ನಿ ಲಿವರ್ ಎಲ್ಲ ಸುಟ್ಟೋಯ್ತು ಅಂತ ಹಾಸ್ಪಿಟಲ್ ಹೋಗುವಾಗ ನಿನ್ನನ್ನು ಪಾಪದಲ್ಲಿ ಬೀಳಿಸಂತ ಸ್ನೇಹಿತರು ಯಾರು ಬರೋದಿಲ್ಲ. ಹಲ್ಲೆಲೂಯಾ. ಕುಡುಕರಲ್ಲಿಯೂ ಅತಿ ಮಾಂಸಭಕ್ಷಕರಲ್ಲಿಯೂ ಸೇರದಿರು. ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವನು. ಹಲ್ಲೆಲೂಯಾ. ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವನು. ಇವತ್ತು ನಿನ್ನ ಒಂದು ಕೆಟ್ಟ ಕಾರ್ಯಗಳಿಗೆ, ಇವತ್ತು ಅನೇಕ ಇಕ್ಕಟ್ಟಿನ ಪರಿಸ್ಥಿತಿಗಳಿಗೆ, ಅನೇಕ ಅನಾರೋಗ್ಯ ಕಾರ್ಯಗಳಿಗೆ ನೀನು ಬಿದ್ದೋಗಿದ್ದೀಯ ಅಂದ್ರೆ ಕುಡುಕರ ಸ್ವಭಾವಗಳು, ಕುಡುಕರ ಸ್ನೇಹಿತನ ವಿಷಯಗಳು ಇವತ್ತು ನಿನ್ನ ಜೀವಿತದಲ್ಲಿ ಯಾರಾದ್ರೂ ಕೆಟ್ಟ ಅಭ್ಯಾಸ ಇರುವಂತ ಸ್ನೇಹಿತನಿರುವುದೇ ಆದ್ರೆ ಆ ಸ್ನೇಹಿತನ ವಿಷಯ ನಾವು ಕಟ್ ಮಾಡೋಣ. ಹಲ್ಲೆಲೂಯಾ. ಆ ಸ್ನೇಹಿತರು ಯಾರು ಬರೋದಿಲ್ಲ. ಪ್ರಿಯ ದೇವರ ಮಗುವೆ, ನೀನು ಬಡತನದಲ್ಲಿರುವಾಗ ಅಥವಾ ನೀನು ಬಡತನದಲ್ಲಿ ಕುಡಿದು ಕೆಟ್ಟ ಅಭ್ಯಾಸ ಆಗಿ ಹಾಸ್ಪಿಟಲ್ ಹೋಗುವಾಗ ಅಥವಾ ನೀನು ಬಡತನದಲ್ಲಿದ್ದು ನಿನ್ನ ಕುಟುಂಬಕ್ಕೆ ಬಾಡಿಗೆ ಕಟ್ಟಕ್ಕಿರ್ಬೋದು, ನಿನ್ನ ಕುಟುಂಬದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ನಿನ್ನ ಕುಟುಂಬದ ಕಾರ್ಯಗಳಿಗಿರ್ಬೋದು, ನಿನ್ನ ಆತ್ಮಿಕ ಜೀವಿತಕ್ಕೆ ಸೋತು ಹೋಗುವಾಗ ಬಿದ್ದೋಗುವಾಗ ಆ ಯಾರು ಕೆಟ್ಟ ಅಭ್ಯಾಸ ಹೇಳ್ಕೊಟ್ಟಂಥ ಸ್ನೇಹಿತರು ಬರೋದಿಲ್ಲ. ಇವತ್ತು ಎಚ್ಚೆತ್ತುಕೊಳ್ಳೋಣ. ಕೆಟ್ಟ ಅಭ್ಯಾಸಗಳಿರುವಂಥ ಸ್ನೇಹಿತರಿರುವುದೇ ಆದರೆ ಅವರು ಅಲ್ಲೇಕಿ. ಯಾಕಂದರೆ ನಿಮ್ಮ ಆತ್ಮಿಕ ಜೀವಿತ ನಷ್ಟಪಡುವುದು ಅಂಥವರ ವಿಷಯದಿಂದ. ಪ್ರಿಯ ದೇವರ ಮಗುವೆ ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ನೋಡಿರಿ. ನನಗೆ ಅವ್ರ ಫ್ರೆಂಡು ಇವ್ರ ಫ್ರೆಂಡು ಅನೇಕರು ಹೇಳ್ತಾರೆ, ನಾನು ಅವನಿಂದ ನಾನು ಕೆಟ್ಟೋದೆ, ಇವನಿಂದ ಕೆಟ್ಟೋದೆ. ಅವರಂಗೆ ಮಾತ್ರ ನಿನ್ನ ಬುದ್ಧಿ ಏನಾಗಿತ್ತು? ಹಲ್ಲೆಲೂಯಾ. ಇವತ್ತು ನಾವು ಎಚ್ಚೆತ್ತುಕೊಳ್ಳೋಣ. ಈ ಒಂದು ವಿಡಿಯೋ ನೋಡುವಾಗ ಯಾರಾದರೂ ಒಂದು ಕೆಟ್ಟ ಸ್ವಭಾವಗಳ ಕೆಟ್ಟ ಚಟಗಳೇ ಬಿದ್ದಿರುವುದಾದರೆ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿರಿ. ನಿನ್ನ ತಪ್ಪು ಪಾಪಗಳು ಕಡು ಕೆಂಪಾಗಿದ್ದರೆ ಹಿಮದಂತೆ ಮಾಡುವಂತ ದೇವ್ರ ವಾಕ್ಯ ಬರಲ್ಪಟ್ಟಿದೆ. ನಿನ್ನ ಪಾಪಗಳು ಎಷ್ಟೇ ಕೆಂಪಾಗಿರ್ಬೋದು, ಇವತ್ತು ನಿನ್ನ ಪಾಪಗಳನ್ನು ಕ್ಷಮಿಸಲು ನನ್ನ ದೇವರು ಸಿದ್ಧವಾಗಿದ್ದಾರೆ. ಇವತ್ತು ನೀನು ಬಡತನಕ್ಕೆ ಕಾರಣವಾಗುತ್ತಿರುವ ವಿಷಯ, ಮೂರನೇ ವಿಷಯ ಏನಪ್ಪ ಅಂದರೆ ಕೆಟ್ಟ ಅಭ್ಯಾಸಗಳು. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಇವತ್ತು ನೀನು ಕೆಟ್ಟ ಅಭ್ಯಾಸದಿಂದ ಇರುವಾಗ ದೇವರ ಸನ್ನಿಧಿಯಲ್ಲಿ ಪ್ರತಿಯೊಂದು ವಿಷಯದ ಸಹ ಬಡತನದಲ್ಲಿರುವ ಒಂದು ಜನಗಳ ಮೇಲೆ ನನ್ನ ದೇವರು ಕರುಣಿಸುವನು. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹೌದು. ಒಂದು ವಾಕ್ಯ ನಾವು ಧ್ಯಾನಿಸೋಣ. ವಿಮೋಚನಾ ಕಾಂಡ 22ನೇ ಅಧ್ಯಾಯ 25ನೇ ವಾಕ್ಯ. ಇಲ್ಲಿ ನೋಡುವುದಾದರೆ, ನನ್ನ ಜನರಲ್ಲಿ ಒಬ್ಬ ಬಡವನಿಗೆ ಸಾಲವನ್ನು ಕೊಟ್ಟರೆ ಅವನನ್ನು ಸಾಲಗಾರನೆಂದು ನಡೆಸಬಾರದು, ಅವನಿಂದ ಬಡ್ಡಿಯನ್ನು ಕೇಳಬಾರದು. ಅನೇಕರು ಸಾಲ ಕೊಟ್ಟು ಬಡ್ಡಿಯಲ್ಲಿ ಅಂತ ಕೆಟ್ಟ ಒಂದು ಜನಗಳ ಜೊತೆ ಸೇರಿ ಅವರು ಸಹ ದೇವರು ಮಕ್ಕಳ ಜೀವಿಸೋ ಥರ ಜೀವಿಸೋದಿಲ್ಲ. ಲೋಕದಲ್ಲಿ ಅವ್ರ ಬಾಯಲ್ಲಿ ಬರಬಾರ್ದಂಥ ಮಾತುಗಳು, ಬರಬಾರ್ದಂಥ ಕಾರ್ಯಗಳು, ಬೇಡವಾದಂಥ ವಿಷಯಗಳು, ಬೇಡ ಯಾರು ಹೆಂಡತಿಗೆ ಗೊತ್ತಿಲ್ಲ, ಗಂಡನ ಗೊತ್ತಿಲ್ಲ, ಅತ್ತೆ ಮಾವ ಗೊತ್ತಿಲ್ಲ, ಅಪ್ಪ ಗೊತ್ತಿಲ್ಲ ಅಂತ ಕೆಟ್ಟ ಸ್ವಭಾವಗಳು, ಕೆಟ್ಟ ಚಟಗಳು. ಇವತ್ತು ಕೆಟ್ಟ ಚಟಗಳು ಏನಾದ್ರು ಇರುವುದೇ ಆದರೆ ತೆಗೆದುಹಾಕುವಾಗ ದೇವರು ನಿನ್ನ ವಿಷಯದಲ್ಲಿ ಬಿಡುಗಡೆಯನ್ನು ಕೊಟ್ಟು ನೀನು ತೆಗೆದಂಥ ತೀರ್ಮಾನದಲ್ಲಿ ನನ್ನ ದೇವರು ನಿನ್ನ ನಡೆಸ್ತಾರೆ. ಹಲ್ಲೆಲೂಯಾ. ಇವತ್ತು ಅನ್ಕೊಂಬೋದು, ಪ್ರಿಯ ದೇವರ ಮಗುವೆ, ನನ್ನ ದೇವರು ಬಡವರ ಪರ ಇದ್ದಾರೆ, ಬಡವರಿಗೆ ನ್ಯಾಯ ತೀರಿಸೋದಕ್ಕಾಗಿ ನನ್ನ ದೇವ್ರು ಬರ್ತಾನೆ. ಇವತ್ತು ಅನ್ಕೊಂಬೋದು, ಅನೇಕರು ಬಡವರಿಗೆ ಮೋಸ ಮಾಡಿ, ನಾನು ಅವ್ರಿಗೆ ಮೋಸ ಮಾಡಿ ಅವ್ರನ್ನ ಬಡ್ಡಿ ಕೊಟ್ಟು, ಇವತ್ತು ಅನೇಕರು ಸಹ ದೇವ್ರ ಮಕ್ಕಳು ಬಡ್ಡಿ ತಗೊಂಡು ಅನೇಕರನ್ನು ಹಿಂಸೆ ಪಟ್ಟಿಸಿ ಒಂದು ರೌಡಿಸಮ್ ಥರ ಹಂಗೆ ಹಿಂಗೆ ಆಟ್ಬಿಟ್ಟು ಅಂತ ಚರ್ಚಲ್ಲಿ ಇದ್ದಾಗ ಒಂಥರ, ಚರ್ಚಿಂದ ಆಚೆ ಬಂದಾಗ ಇನ್ನೊಂದು ಥರ.
ಈ ರೀತಿ ಜೀವಿಸ್ತಾ ಇದ್ದಾರೆ. ಅದು ಒಂದು ವಾಕ್ಯ ನೋಡೋಣ ಪ್ರಿಯ ದೇವರ ಮಗುವೆ. ಮಲಾಕಿ ಬರೆದಂಥ ಪುಸ್ತಕ ತೆಗಿರಿ, ಲಾಸ್ಟು ಮತ್ತಾಯಿಂದ ಬರ್ತಲ್ಲ ಹಿಂದೆ, ಮಲಾಕಿ ಅದರಲ್ಲಿ 3ನೇ ಅಧ್ಯಾಯ ಅನ್ಕೋತೀನಿ. ಹೌದು, 3ನೇ ಅಧ್ಯಾಯ 5ನೇ ವಾಕ್ಯ ತೆಗ್ದಿರೋರು ಓದಿ. 3ನೇ ಅಧ್ಯಾಯ 5ನೇ ವಾಕ್ಯ. ನಾನು ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಬಳಿಗೆ ಬರುವೆನೋ. ಇಲ್ಲಿ ನನ್ನ ದೇವರು ಹೇಳ್ತಿರುವಂಥ ಮಾತು. ಪ್ರಿಯ ದೇವರ ಮಗುವೆ, ಬಡವನಾಗಿರುವಾಗ ನಿನ್ನ ವಿಷಯದ ಮೇಲೆ ನನ್ನ ದೇವರಿಗೆ ಕನಿಕರ ಉಂಟು. ನೀನು ಬಡವನಾಗಿರ್ಬೋದು, ಇವತ್ತು ನೀನು ಬಡತನದಲ್ಲಿ ಜೀವಿಸ್ತಿರ್ಬೋದು, ನಿನ್ನ ಪರ ನನ್ನ ದೇವರಿದ್ದಾನೆ. ಎಷ್ಟು ಜನ ನಂತರ ಇವತ್ತು ನಾವು ಬಡತನದಲ್ಲಿ ಜೀವಿಸ್ತಿರ್ಬೋದು, ಆದರೆ ನನ್ನ ಸಂಗಡ ಅಥವಾ ನನ್ನ ಪರ, ನಿನ್ನ ಪರ ನನ್ನ ದೇವರಿದ್ದಾರೆ. ಅದಕ್ಕಾಗಿ ಬಡವನಿಗೆ ತಂದೆಯ ದೇವರು ಹೇಳ್ತಿರುವಂಥ ಮಾತು, ನಾನು ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಬೆಳೆಗೆ ಬರುವೆನು. ಮಾಟಗಾರ, ಸೂಳೆಗಾರ, ಸುಳ್ಳು ಸಾಕ್ಷಿ, ಕೂಲಿ ಹಿಡಿದು ಕೂಲಿಯವನಿಗೆ ಮೋಸಗೊಳಿಸುವವನು, ವಿಧವೆಯರನ್ನು ಅನಾಥರನ್ನು ಬಾಧಿಸುವವನು, ವಿದೇಶಿಯ ನ್ಯಾಯ ತಪ್ಪಿಸುವವನು, ಅಂತೂ ನನಗಂಜದಿರುವ ಅವರಲ್ಲಿರುವ ವಿರುದ್ಧವಾಗಿ ನಾನು ಶೀಘ್ರ ಸಾಕ್ಷಿಯಾಗಿರುವೆನು. ಹಲ್ಲೆಲೂಯ. ದೇವರಿಗೆ ವಿರುದ್ಧವಾಗಿ ಯಾರಾದರೂ ಮಾತಾಡುವುದಾದ್ರೆ ಶೀಘ್ರವಾಗಿ ನಾನು ಸಾಕ್ಷಿಯಾಗಿರುವೆನು. ಇದು ಸೇನಾಧೀಶವಾದ ಯೆಹೋವನ ನುಡಿ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಹಲ್ಲೆಲೂಯ. ನನ್ನ ದೇವರು ಮಾರ್ಪಡದ ದೇವರು. ಇವತ್ತು ಪ್ರಿಯ ದೇವರ ಮಗುವೆ, ಯಾರೇ ಆಗಲಿ, ಮಾಟಗಾರರಾಗಿರ್ಬೋದು ಅಥವಾ ಸೂಳೆಗಾರರಾಗಿರ್ಬೋದು, ಮಾತ್ರವಲ್ಲದೆ ಪ್ರಿಯ ದೇವರ ಮಗುವೆ, ಕೂಲಿ ಕರ್ಕೊಂಡೋಗಿ ಕೂಲಿ ಕೊಡದೆ ಮೋಸ ಮಾಡುವವರು, ವಿಧವೆಯರಿಗೂ ಅನಾಥರಿಗೂ ಎಲ್ಲರಿಗೂ ನೀನು ಬಾಧಿಸ್ತಾ ಇರ್ಬೋದು ಪ್ರಿಯ ದೇವರ ಮಗುವೆ. ಆದರೆ ದೇವರು ನ್ಯಾಯ ತೀರಿಸಲಿಕ್ಕೆ ಬರುವನು. ಎಷ್ಟು ಜನ ನಂತರ ಇವತ್ತು ನನ್ನ ದೇವರು ನ್ಯಾಯ ತೀರ್ಸಕ್ಕೆ ಬರ್ತಾನೆ. ಇವತ್ತು ನಾವು ಬಡವರೇರೋ ಆಗಿರ್ಬೋದು, ನಮಗೆ ಮೋಸ ಮಾಡ್ತಿರ್ಬೋದು, ನಮ್ಮನ್ನು ಮೋಸ ಮಾಡಿ ನಮ್ಮನ್ನು ಬಡತನದಲ್ಲೇ ಬಿದ್ದಿರುವಂಥ ರೀತಿಯಲ್ಲಿ ಶತ್ರು ಮಾಡ್ತಿರ್ಬೋದು. ಇವತ್ತು ನಿನಗೆ ವಿರುದ್ಧವಾಗಿ ಶತ್ರು ಯಾರೇ ಆಗಿರ್ಬೋದು, ನಿನ್ನ ವಿರುದ್ಧವಾಗಿ ಶತ್ರು ಏನೇ ಕಾರ್ಯ ಮಾಡಿರ್ಬೋದು. ಅದಕ್ಕಾಗಿ ನಾನು ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಬೆಳಗ್ಗೆ ಬರುವೆನು. ಹಲ್ಲೆಲೂಯ. ಇವತ್ತು ಪ್ರಿಯ ದೇವರ ಮಗುವೆ, ಇವತ್ತು ನಮ್ಮ ವಿಷಯದಲ್ಲಿ ದೇವರಿದ್ದಾರೆ. ದೇವರು ನಮಗೆ ಸಹಾಯ ಮಾಡ್ತಾರೆ. ಈ ಲೋಕದಲ್ಲಿ ಯಾರಾದರೂ ಸಹಾಯ ಕೇಳ್ಕೊಂಡು ಬರುವುದೇ ಆದರೆ ಪ್ರಿಯ ದೇವರ ಮಗುವೆ, ಇವತ್ತು ನಿನ್ನ ಹತ್ರ ಒಂದು ಉದಾಹರಣೆಗೆ ಒಂದು 1,000 ರೂಪಾಯಿ ದುಡ್ಡಿತ್ತು ಅನ್ಕೋ, ಶರ್ಟ್ ಯಾರಾದರೂ ಕೊಡಿಸ್ಬೇಕು, ಬಟ್ಟೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಪ್ರಿಯ ದೇವರ ಮಗು ಯಾರಾದರೂ ಬಟ್ಟೆ ಇಲ್ಲ ಅಂತ ರೋಡಲ್ಲಿ ಬಿದ್ದಿರುವುದೇ ಆದರೆ ನಿನ್ನ ಹತ್ರ 1,000 ರೂಪಾಯಿ ಇದ್ದರೆ ಹೋಗ ಒಂದು ಬಡವನಿಗೆ ಬಟ್ಟೆ ಕೊಡಿಸು. ಆ ಬಡ ವ್ಯಕ್ತಿಗೆ ನೀನು ಮಾಡುವಂಥ ವಿಷಯ ದೇವರಿಗೆ ಒಂದು ಉಪಕಾರ ಮಾಡುವಂಥ ರೀತಿ, ದೇವ್ರ ಮೆಚ್ಚುಗೆ ಆದ ರೀತಿ ಇರುತ್ತೆ. ನಿನ್ನ ಹತ್ರ ಹಣಕಾಸು ಇದ್ದರೂ ಸಹ, ನಿನಗೆ ಸಹಾಯ ಮಾಡುವಂಥ ಶಕ್ತಿ ಇದ್ದರೂ, ಸಹಾಯ ಮಾಡುವಂಥ ಒಂದು ಸಾಮರ್ಥ್ಯ ಇದ್ದರೂ ನೀನು ಮಾಡದೇ ಇರುವುದು ದೇವರ ದೃಷ್ಟಿಯಲ್ಲಿ ಸರಿ ಇಲ್ಲ. ಅದರಿಂದ ಪ್ರಿಯ ದೇವರ ಮಗುವೆ, ನಿನ್ನ ವಿಷಯದಲ್ಲಿ ಯಾರೇ ತಪ್ಪು ಮಾಡಿರ್ಬೋದು, ನಿನಗೆ ಯಾರೇ ಮೋಸ ಮಾಡಿರ್ಬೋದು, ಆದರೆ ಬಡವರ ಪರನ ದೇವರಿದ್ದಾರೆ. ಹಲ್ಲೆಲೂಯ. ಬಡವರ ಪರ ದೇವರಿದ್ದಾರೆ. ಕೊನೆ ಪಾಯಿಂಟ್ ನೋಡುವುದಾದರೆ ಆಡಂಬರ. ಈ ದಿನದಲ್ಲಿ ನೋಡುವುದಾದರೆ ಆಡಂಬರವಾದ ಉದಾಹರಣೆಗೆ ಮಗುಗೆ ಯಾರಿಗಾರ ಬರ್ತಡೇ ಬಂತು ಅಂದರೆ ಸಾಲ ಮಾಡಾದರೂ ಸಹ ನಾನು ಫಂಕ್ಷನ್ ಮಾಡಬೇಕು, ಎಲ್ಲರಿಗೂ ತೋರಿಸ್ಕೋಬೇಕು, ನಮ್ಮ ನೆಂಟರು ಬರಬೇಕು, ಬಂಧು ಮಿತ್ರರು ಬರಬೇಕು, ಚರ್ಚಲ್ಲಿ ಬರಬೇಕು, ಅವ್ರು ಬರಬೇಕು, ಇವ್ರು ಬರಬೇಕು. ಪ್ರಿಯ ದೇವರ ಮಗುವೆ, ನೀನು ಸಾಲ ಮಾಡಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ಬೋದು, ಆದರೆ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಸಾಲ ತೀರ್ಸೋಕ್ಕೆ ಯಾರೂ ಬರೋದಿಲ್ಲ. ಹಲ್ಲೆಲೂಯ. ನಿನ್ನ ಹತ್ರ ಅಮೌಂಟ್ ಎಷ್ಟಿರ್ಬೋದು, ನೀನು ಇದ್ದಂಥ ಕಾಸಲ್ಲಿ ಇರುವಂಥ ಕಾಸಲ್ಲಿ ನೀನು ಇರುವಂಥ ಫಂಕ್ಷನ್ ಮಾಡು. ದೇವ್ರ ದೃಷ್ಟಿಯಲ್ಲಿ ಅದು ಮೆಚ್ಚುಗೆ ಆಗಿರುತ್ತೆ. ನೀನೆಲ್ಲ ಹಣ ಎಲ್ಲ ಏನಿದ್ರೆ ಸ್ವಲ್ಪ ಹತ್ರ ಹಣ ಇಲ್ಲ ಅಂದ್ಕೊಂಡು ಏನು ಮಾಡ್ತೀಯ, ಇನ್ನೊಬ್ಬರ ಹತ್ರ ಸಾಲ ಮಾಡಿ ಏನು ಗ್ರ್ಯಾಂಡಾಗಿ ಡೂಮ್ ಅಂತ ಫಂಕ್ಷನ್ ಮಾಡಿ ಲಾಸ್ಟಾಗಿ ಸಾಲ ಮಾಡಿಕೊಂಡು ಕೂತ್ಕೊಂಡ್ರೆ, ಆಡಂಬರವಾಗಿ ನೀನು ಮಾಡಿರ್ಬೋದು. ಸಾಲ ಮಾಡ್ಕೊಂಡು ಕೂತ್ಕೊಂಡ್ರೆ ಬಂದು ಎಂಜಾಯ್ ಮಾಡಿ ತಿಂದು ಹೋಗಿರೋರು ಯಾರು ನೀನು ಸಾಲ ತೀರ್ಸಕ್ಕೆ ಬರೋದಿಲ್ಲ. ಆಡಂಬರ. ಈ ದಿನದ ನೋಡೋದಾದ್ರೆ ನಾನು ಅವ್ರು ಮೆಚ್ಚಿಸ್ಬೇಕು, ನಮ್ಮ ಬಂಧು ಮಿತ್ರರು ಮೆಚ್ಚಿಸ್ಬೇಕು, ರಿಲೇಷನ್ ಮೆಚ್ಚಿಸ್ಬೇಕು. ಆಡಂಬರ ಆಡಂಬರ ಆಡಂಬರ. ಅವ್ರಿಗೆ ಕಾಸಿರಲ್ಲ, ಊಟಕ್ಕೆ ಕಾಸಿಲ್ಲ, ಪೆಟ್ರೋಲ್ ಕಾಸಿಲ್ಲ, ಬಾಡಿಗೆ ಕಟ್ಟಕ್ಕೆ ಕಾಸಿರಲ್ಲ, ಆದರೆ ಫಂಕ್ಷನ್ ಮಾತ್ರ ಗ್ರ್ಯಾಂಡಾಗಿ ಆಗಬೇಕು. ಹಲ್ಲೆಲೂಯ. ಇನ್ನೆಲ್ಲಿ ಬಡತನದಿಂದ ಹೊರಗಡೆ ಬರ್ತೀರ ನೀವು? ಇವತ್ತು ಆಡಂಬರದ ಜೀವಿತ ಇರುವುದೇ ಆದರೆ ಇದು ದೇವರಿಗೆ ಮೆಚ್ಚುಗೆ ಅಲ್ಲ. ನಿಮ್ಮ ಹತ್ರ ಕಾಸು ಎಷ್ಟು ಕೈಯಲ್ಲಿ ಎಷ್ಟಿದೆಯೋ, ಎಷ್ಟಾಗುತ್ತೋ ಅಷ್ಟೇ ಕಾಲದಲ್ಲಿ ಖರ್ಚು ಮಾಡಿ ನೀವು ಫಂಕ್ಷನ್ ಮಾಡಿ ದೇವ್ರು ಮೆಚ್ತಾರೆ. ಇವತ್ತು ನಿಮ್ಮ ಹತ್ರ ಒಂದು 5,000 ಆಯಿತಾ,
5,000 ರೂಪಾಯಿಗೆ ಏನು ಮಾಡಬೇಕು, ಎಷ್ಟು ಫಂಕ್ಷನ್ಗೆ ಎಷ್ಟಾಗಬೇಕು ಅದನ್ನೇ ಅಡ್ಜಸ್ಟ್ಮೆಂಟ್ ಮಾಡಿ ಕುಟುಂಬದಲ್ಲಿ ಮಾತಾಡಿ ತೀರ್ಮಾನ ಮಾಡಿ ಆ ಇರುವಂಥ ಕಾಸಲ್ಲೇ ಕಾರ್ಯ ಮಾಡಿ. ಅದು ಬಿಟ್ಟು ನಾನು ಅಷ್ಟು ಗ್ರಾಂಡ್ ಇಷ್ಟು ಗ್ರಾಂಡ್ ಅಂತ ಸಾವಿರಾರು ರೂಪಾಯಿ ಸಾಲ ತೊಗೊಂಡು ಮಾಡಿದ್ರೆ ನಾಳೆ ಕಷ್ಟ ಬಂದಾಗ ನೀವೇ ಫೇಸ್ ಮಾಡಬೇಕು. ಅಲ್ಲೆಲ್ಲಿಯ ಬಡತನಕ್ಕೆ 4ನೇ ಪಾಯಿಂಟು ಆಡಂಬರ. 1 ತಿಮೋತಿ 6ನೇ ಅಧ್ಯಾಯ, 1 ತಿಮೋತಿ ಬರೆದಂಥ ಪತ್ರಕ್ಕೆ 6ನೇ ಅಧ್ಯಾಯ 6ನೇ ವಾಕ್ಯ ನೋಡೋಣ. ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ. ಪ್ರಿಯ ದೇವರ ಮಗುವೆ, ಸಂತುಷ್ಟವಾದ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ. ಸರಿ, ಇರುವಂಥ ಕಾರ್ಯಗಳನ್ನು ನಾವಾಗಲಿದೆ ನಮ್ಮ ಹತ್ರ ಇಷ್ಟಿತ್ತು ಅಷ್ಟರಲ್ಲೇ ಮಾಡೋಣ, ಅದು ಒಳ್ಳೆಯ ಒಂದು ಲಾಭವಾಗಿರುತ್ತೆ. ಅದು ಬಿಟ್ಬಿಟ್ಟು ನೀನು ಗ್ರ್ಯಾಂಡಾಗಿ ಮಾಡಿ ಎಲ್ಲ ಸಾಲ ಮಾಡಿ ಎಲ್ಲ ಮಾಡ್ಕೊಂಬಂದರೆ ಎಲ್ಲಿಂದ ಬಂತು ಬಡತನದಲ್ಲಿ ಹೊರಗಡೆ ನಿನಗೆ? ಪ್ರಿಯ ದೇವರ ಮಗುವೆ, ಅದಕ್ಕಾಗಿ 1 ಯೋಹಾನನ ಒಂದು ಪತ್ರಿಕೆ ತೆಗೆದಿರುವುದೇ ಲಾಸ್ಟ್ ವಾಕ್ಯ ಹೇಳಿ ನಾನು ಮುಗಿಸ್ತೀನಿ. ಒಂದು ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ. ಲೋಕವನ್ನಾಗಲಿ ಲೋಕದಲ್ಲಿರುವನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ. ಅಲ್ಲೆಲ್ಲಿ ಇವತ್ತು ಲೋಕವನ್ನಾಗಲಿ ಲೋಕದಲ್ಲಿರುವನ್ನಾಗಲಿ ಪ್ರೀತಿಸಬೇಡಿರಿ. ನೀನು ಇವತ್ತು ಲೋಕನ ಪ್ರೀತಿಸ್ಕೊಂಡಿರುವುದೇ ಆದರೆ ಆಡಂಬರ ಜೀವಿತ ನಿನಗೆ ಬೇಕು. ಅವರು ಕಾಸ್ಟ್ಲಿ ಬಟ್ಟೆ ಹಾಕ್ತಾರೆ, ನಾವು ಕಾಸ್ಟ್ಲಿ ಬಟ್ಟೆ ತೊಗೊಳ್ಳೋಣ. ಅವ್ರು ಕಾರ್ ತೊಗೊಂಡಿದ್ದಾರೆ, ನಾವು ಸಾಲ ಮಾಡಿದ್ರು ಕಾರ್ ತೊಗೊಳ್ಳೋಣ. ಇವತ್ತು ಪ್ರಿಯ ದೇವರ ಮಗುವೆ, ಹೀಗೆ ಅನೇಕರು ಇವ್ರನ್ನ ನೋಡಿ ಆಡಂಬರದಲ್ಲಿ ಜೂಸ್ಬೇಕು ಅಂತೇಳಿ ಬಡತನದಲ್ಲೇ ಇದ್ದೀರ. ಅಲ್ಲೆಲ್ಲಿಯ ಬಡತನಕ್ಕೆ 4 ವಿಷಯ ಇವತ್ತು ನಾನು ಹೇಳಿದೆ. 1ನೇ ಪಾಯಿಂಟು ಬಡತನಕ್ಕೆ ಕಾರಣಗಳು. 1ನೇ ಪಾಯಿಂಟು ಮೋಸ ಹೋಗ್ತಿದ್ದೀರಾ. ಇವತ್ತು ನಾವು ಯಾವ ವಿಷಯದಲ್ಲಿ ಮೋಸ ಹೋಗ್ತಿದ್ದೇವೆ ಅದನ್ನು ನಾವು ಕ್ರಮೀಕರಣ ಪಡಿಸ್ಕೊಂಡು ನಾವು ಎಚ್ಚೆತ್ತುಕೊಳ್ಳೋಣ. ಸೆಕೆಂಡು, ಸೋಮಾರಿತನ. ನಮ್ಮ ಜೀವಿತದಲ್ಲಿ ದೇವರಿಗೆ ಇಷ್ಟವಿಲ್ಲದಂಥ ಯಾವುದಾದ್ರೂ ಕಾರ್ಯಗಳು ಸೋಮಾರಿತನ ಇರುವುದೇ ಆದರೆ ಅದನ್ನು ನಾವು ತೆಗೆದುಹಾಕೋಣ. 3ನೇ ಪಾಯಿಂಟು, ಕೆಟ್ಟ ಅಭ್ಯಾಸಗಳು, ಕೆಟ್ಟ ಚಟಗಳು ಏನಾದರೂ ಇರುವುದೇ ಆದರೆ ನಮ್ಮಲ್ಲಿ ಅದನ್ನು ನಾವು ತೆಗೆದುಹಾಕೋಣ. ಲಾಸ್ಟ್ 4ನೇ ಪಾಯಿಂಟು, ಆಡಂಬರದ ಜೀವಿತ. ಆಡಂಬರದ ಜೀವಿತ ದೇವರಿಗೆ ಮೆಚ್ಚುಗೆ ಅಲ್ಲ. ಅದಕ್ಕಾಗಿ ಲೋಕವನ್ನಾಗಲಿ ಲೋಕದಲ್ಲಿವನ್ನಾಗಲಿ ಪ್ರೀತಿಸಬೇಡಿರಿ. ಈ ರೀತಿ ಲೋಕನ ಪ್ರೀತಿಸುವುದಾದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಹಲ್ಲೆಲೂಯಾ. ಇರೋದ್ರ ಸ್ವಲ್ಪ ಆದರೂ ಸಹ ನಾವು ನೆಮ್ಮದಿಯಾಗಿರ್ಬೇಕು. ಪ್ರಿಯ ದೇವರ ಮಗುವೆ, ಇವತ್ತು ಸ್ವಲ್ಪವಾಗಿ ನೀನಿದೆಯಾ ಸಾಕು, ನೆಮ್ಮದಿ ಇರ್ತೀಯ. ಸಾಲ ಮಾಡಿಕೊಂಡು ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ಅನೇಕರು ಸಾಲ ಮಾಡಿ ಕುಟುಂಬ ಸಮೇತ ಸೂಸೈಡ್ ಮಾಡಿಕೊಂಡ್ರು. ಈ ರೀತಿ ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ ಪ್ರತಿದಿನ. ಅದರಿಂದ ಇವತ್ತು ನಾವು ನಮ್ಮ ಜೀವಿತದಲ್ಲಿ ಬಡತನಕ್ಕೆ ಮುಖ್ಯವಾದ ಕಾರಣಗಳೇನು ಅಂತ ನಾವು ಕಂಡುಹಿಡಿದು ಅದರ ಮೇಲೆ ನಾವು ಜಯ ಹೊಂದೋಣ. ಹೌದು, ಈ ಒಂದು ವಾಕ್ಯ ನಿಮ್ಮೆಲ್ಲರಿಗೂ ಮೆಚ್ಚುಗೆಯಾಗಿ ನಿಮ್ಮ ಜೀವಿತದಲ್ಲಿ ಉಪಯೋಗಕರವಾಗಿದೆ ಅಂತ ನಾನು ನಂಬುತ್ತೇನೆ. ಈ ಒಂದು ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.